ವಿಚಾರಗಳನ್ನು ಮಾತನಾಡುವುದಿದೆ. ನನ್ನ ಸಂಗಡ ಬರುವೆಯಾ? ಆಗಲಿ ಪರಮಾತ್ಮ. ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು? ಕರ್ಣ, ಪರಮಾತ್ಮ, ಕುಲಹೀನನಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿಲ್ಲವಲ್ಲ? ಪರಮಾತ್ಮ, ನಾನಿಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲ ದೇವ. ಕರ್ಣ, ನೀನು ಸೂತನಲ್ಲ. ನನ್ನ ನುಡಿಯ ಸಂತೋಷದಿ ಆಲಿಸುವೀರ ಮಾತೆ ಕುಂತಿಯ ಕುವರ, ಕುಂತಿ ಮಾತೆಯ ಕುವರ. ನನ್ನ ನುಡಿಯ ಸಂತೋಷದಿ ಆಲಿಸುವೀರ ಮಾತೆ ಕುಂತಿಯ ಕುವರ, ಕುಂತಿ ಮಾತೆಯ ಕುವರ. ವೀರವರ ರವಿಕುವರ, ವೀರವರ ರವಿಕುವರ. ಏನು ಪರಮಾತ್ಮ, ನಾನು ಕುಂತಿಪುತ್ರನೇ? ಹೌದು ಕರ್ಣ. ಹಾಗಾದರೆ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸುವೆಯಾ ದೇವ? ತಿಳಿಸುವೆನು ಕರ್ಣ. ನಿನ್ನ ಜನನ ಕರ್ಣ ದ್ವಾರ ಬೆಳೆದೆ ಗಂಗಾ ನದಿಯ ತೀರ. ಕರ್ಣ, ಪರಮಾತ್ಮ, ನಿನ್ನ ಜನನ ಕರ್ಣ ದ್ವಾರ ಬೆಳೆದೆ ಗಂಗಾ ನದಿಯ ತೀರ. ನಾಮದೇವ ನಿಧಾನ ಚರಿತ್ರೆಯು ಆಶ್ಚರ್ಯಕರ. ನಿನ್ನ ಚರಿತ್ರೆಯು ಆಶ್ಚರ್ಯಕರ. ಪರಮಾತ್ಮ, ಹಾಗಾದರೆ ನಾನು ಭೀಮಾರ್ಜುನರು ನನ್ನನ್ನು ಸೂತ, ನೀಚ, ಹೀನ ಕುಲದವನೆಂದು ಹೀಯಾಳಿಸುತ್ತಿರುವರಲ್ಲ, ನಾನಿಂಥವನೆಂಬ ವಿಚಾರ ಅವರಿಗೆ ತಿಳಿಯದೆ ದೇವ? ತಿಳಿಯದು ಕರ್ಣ. ಸೂತನು ಅನಾಥನಲ್ಲವೋ ಚಂದ್ರ ಕುಲಾಧೀಶ ನೀನು ಕರ್ಣ. ಸೂತನು ಅನಾಥನಲ್ಲವೋ ಚಂದ್ರ ಕುಲಾಧೀಶ ನೀನು. ಪಾಂಡವರು ಸೇರಿ ಪಾಂಡವರೋಳು ಸೇರಿಸುಗಲಿ ಪಾಳುನಿ ಬಾರ ನೀನು ಪ್ರೇಮನೆ. ಬಾಳುನಿ ಬಾರ ನೀನು ಪ್ರೇಮನೆ, ಬಾಳುನಿ ಬಾರ ನೀನು ಪ್ರೇಮನೆ. ಏನು ಪರಮಾತ್ಮ, ನಾನು ಪಾಂಡವರೊಡನೆ ಕೂಡಿ ಬಾಳುವುದೇ? ಅದು ಹೇಗೆ ಸಾಧ್ಯ? ಹೇಗೆ ಸಾಧ್ಯವಿಲ್ಲ ಕಣ್ಣ. ಆದರೂ ನನ್ನ ನುಡಿಯ ಸಂತೋಷ ಆಲಿಸುವೀರ ಮಾತೆ ಕುಂತಿಯ ಕುವರ, ಕುಂತಿ ಮಾತೆಯ ಕುವರ. ವೀರವರ ರವಿಕುವರ, ವೀರವರ ರವಿಕುವರ, ವೀರವರ ರವಿಕುವರ. ಕರ್ಣ, ಪರಮಾತ್ಮ, ನೀನು ಸೂತನಲ್ಲ. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಸೂರ್ಯನೇ ನಿನ್ನ ಜನಕನು. ಕುಂತಿದೇವಿಯು ನಿನ್ನ ಹೆತ್ತ ತಾಯಿಯು. ಆ ಪಾಂಡವರು ನಿನಗೆ ಸಹೋದರರಾಗಬೇಕು ಕರ್ಣ. ಪರಮಾತ್ಮ, ಓಹೋ, ಚೆನ್ನಾಗಿದೆ ಈ ನಿನ್ನ ವಿನೋದ ಪ್ರಸಂಗ. ಓಹೋ, ಇದು ಯುದ್ಧ ಕಾಲ.
ನೀನಾದರೂ ಪಾಂಡವರ ಪಕ್ಷಪಾತಿ. ಅವರ ತಲೆ ಕಾಯಲೆಂದೇ ಈ ರೀತಿ ನನ್ನನ್ನು ವಂಚಿಸುತ್ತಿರುವೆಯಾ ದೇವ? ಕರ್ಣ, ಪರಮಾತ್ಮ, ನನ್ನ ಮಾತನ್ನು ಸತ್ಯವೆಂದು ನಂಬು. ಏನು ಪರಮಾತ್ಮ, ನಿನ್ನ ಮಾತನ್ನು ಸತ್ಯವೆಂದು ನಂಬಲಿ? ಅದು ಹೇಗೆ ಸಾಧ್ಯ? ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳೇನಿರುವವು ದೇವ? ಏಕಿಲ್ಲ ಕರ್ಣ. ಹಿಂದೆ ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿರುವಾಗಲೇ ದೂರ್ವಾಸ ಮುನಿಗಳಿಂದ 5 ಮಂತ್ರವನ್ನು ಉಪದೇಶವನ್ನಾಗಿ ಹೊಂದಿದಳು. ಅವು ಫಲಿಸುವವೋ ಇಲ್ಲವೋ ಎಂಬ ಸಂಶಯದಿಂದ ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಿದಳು. ಆಗ ನೀನು ಜನಿಸಿದೆ ಕರ್ಣ. ಈ ಲೋಕೋಪವಾದಕ್ಕೆ ಹೆದರಿ ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟಳು. ನಂತರ ಆ ಸೂತರ ಕೈಯಲ್ಲಿ ಸಿಕ್ಕಿ ಅವರ ಪೋಷಣೆಯಲ್ಲಿ ಬೆಳೆದು ಈಗ ಆ ದುರ್ಯೋಧನ ಬಳಿ ಮಾಂಡಲಿಕನಾಗಿರುವೆ ಕರ್ಣ. ಪರಮಾತ್ಮ, ಈಗಲೂ ನನ್ನ ಸಂಗಡ ಬಾ ಕರ್ಣ. ಆ ಪಾಂಡವರನ್ನು ಕೌಡವರನ್ನು ನಿನ್ನ ಪಾದದ ಮೇಲೆ ಕುಡಿಸಿ ಅವರಿಂದಲೂ ಸಮಸ್ತ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ದಿವ್ಯವಾದ ರತ್ನ ಸಿಂಹಾಸನವನ್ನು ಏರಿ ರಾಜ್ಯಭಾರವನ್ನಾಳುವಂತೆ ಬಾ ಕರ್ಣ, ಹೋಗೋಣ. ಪರಮಾತ್ಮ, ಪಾಂಡವರು ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರ. ಹೌದು ಕರ್ಣ. ಪರಮ ಭಾಗ್ಯವತಿಯಾದ ಕುಂತಿದೇವಿಯು ನನ್ನ ಹೆತ್ತ ತಾಯಿ. ಸತ್ಯವಾಗಿಯೂ ಕರ್ಣ. ಅಯ್ಯೋ ಪರಮಾತ್ಮ, ನನ್ನನ್ನು ಎಷ್ಟೊಂದು ವಿಧ ವಿಧವಾಗಿ ಕಾಡುವೆಯ ದೇವ. ಕರ್ಣ, ಪರಮಾತ್ಮ, ನೀನು ಆರಾಧಿಸುತ್ತಿರುವ ಆ ಸೂರ್ಯ ದೇವನಾಣೆಗೂ ನಿನ್ನ ಜನ್ಮ ವೃತ್ತಾಂತವು ಸತ್ಯ ಸತ್ಯ ಸತ್ಯ. ಓ ನನ್ನ ಭಾಗದ ದುರ್ವಿಧಿಯೇ, ಇಷ್ಟೊಂದು ವಿಧವಾಗಿ ಕಾಡುವೆಯಾ? ಕರ್ಣ, ಪರಮಾತ್ಮ, ಬಹುದಿನ ನೊಂದೆ ಬಂಧುಗಳ್ಯಾರೆಂದು. ಪರಮಾತ್ಮ, ಬಹುದಿನ ನೊಂದೆ ಬಂಧುಗಳ್ಯಾರೆಂದು ಇಂದು ಅದನ ಅಪನಿಂದಲೇ ಅಪನಿಂದಲೇ ಎಲಿಬೆಂದೆ ಬಂದ ವಿಮೋಚನ ಮಾರ್ಗವನರಿಯದೆ. ಬಂದ ವಿಮೋಚನ ಮಾರ್ಗವನರಿಯದೆ ದೇವಾ. ಅಂತರವರಿತು ಜನುಮದಾತೆಯ ನಿರ್ದಯವರಿತು. ಕೃಷ್ಣ ಜನ್ಮರಹಸ್ಯದ ಅಂತರವರಿತು ಜನುಮದಾತೆಯ ನಿರ್ದಯವರಿತು. ಜೀವಿಸಲೇ ಪರಿ ಸಹಜರ ಸಬಗೋಡೆ. ಇಲ್ಲ ಕರ್ಣ. ಜೀವಿಸಲೇ ಪರಿ ಸಹಜರ ಸಬಗೋಡೆ ಪಾತಕಿ ಜೀವನ ಸಂಕಟ ಕಾರಣ.
ನನ್ನ ಭಾಗದ ದುರ್ವಿಧಿಯೇ, ಇಷ್ಟೊಂದು ವಿಧ ವಿಧವಾಗಿ ನನ್ನನ್ನು ಕಾಡುವೆಯಾ? ಒಂದು ಕಡೆ ಆಶ್ರಯ ಈಗ ಒಂದು ಕಡೆ ಆಶ್ರಯ ನೀಡಿ ಆಧರಿಸಿದ ಕೌರವ ಪಕ್ಷಿಯರು, ಇನ್ನೊಂದು ಕಡೆ ಸಹೋದರರೆಂಬ ಪಾಶವು ಕೊರಳಿಗೆ ಸುತ್ತಿಕೊಂಡಿರುವ ಆ ಪಾಂಡವರು, ಇವರಿರುವಲ್ಲಿ ಯಾರನ್ನು ತ್ಯಜಿಸಲಿ, ಯಾರ ಜೊತೆ ಸೇರಲಿ? ಓ ನನ್ನ ಭಾಗದ ದುರ್ವಿಧಿಯೇ, ಇಷ್ಟೊಂದು ವಿಧವಾಗಿ ಕಾಡುವೆಯಾ? ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ ಕರ್ಣ. ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನಿನ್ನನ್ನು ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡಿದ್ದೇನೆ. ಇನ್ನು ಮುಂದೆ ನೀನು ಯಾರನ್ನು ಆಶ್ರಯಿಸಬೇಕೋ, ಯಾರನ್ನು ತ್ಯಜಿಸಬೇಕೋ ನೀನೇ ನಿರ್ಧರಿಸು. ಮತ್ತೊಂದು ವಿಚಾರ ಕರ್ಣ, ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ಕಂಡಾಗಲಿಲ್ಲ ದೇವ, ಆ ಕರ್ಣನಾರು ಆತನನ್ನು ನೋಡಿದರೆ ನನಗೆ ಮರುಕ ಉಂಟಾಗುವುದು ಎಂದು ಪದೇ ಪದೇ ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ಜನ್ಮ ರಹಸ್ಯವನ್ನು ನಿನ್ನ ತಾಯಿಯಾದ ಕುಂತಿದೇವಿಗೆ ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಅತಿ ಸಂಭ್ರಮದಿಂದ ಗಂಗಾ ತೀರಕ್ಕೆ ಬರುವಳು. ನೀನು ಅಲ್ಲಿಗೆ ಹೋಗು ಕರ್ಣ. ಸಂತೋಷದಿಂದ ಬರುವ ಮನಸ್ಸನ್ನು ನೋಯಿಸಬೇಡ, ಏಕೆಂದರೆ ಅದು ಎತ್ತ ಕರಳು. ಜಾಗೃತ ಕರ್ಣ. ಪರಮಾತ್ಮ, ನಾನು ಬಂದು ಬಹಳ ವೇಳೆಯಾಯಿತು, ನಾನಿನ್ನು ಬರಲೆ. ತಮ್ಮ ಇಚ್ಛೆಯಂತೆ ಆಗಲಿ ಪರಮಾತ್ಮ. ಪರಮಾತ್ಮನೆಂದಿಗೂ ಅಸತ್ಯವನ್ನಾಡತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ. ಸಾವಿರ ಆನೆಗಳ ಬಲವುಳ್ಳ ರೌದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ. ಇನ್ನು ಪಾಂಡುರಾಜ, ಕುಂತಿದೇವಿ, ಮಾದ್ರಿದೇವಿ ನನ್ನ ಜನನಿ ಜನಕರೇ. ಇನ್ನು ಪರಶಿವನೊಡನೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ದಶನಾಮಗಳಿಂದ ಕೂಡಿ ದಶ ದಿಕ್ಕುಗಳಲ್ಲಿಯೂ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಹೊಂದದ ನನಗೆ ಪರಮ ವೈರಿ ಎನಿಸಿದ ಆ ಅರ್ಜುನನು ನನ್ನ ಸಹೋದರನೇ. ಏ ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವೆನಲ್ಲೋ. ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ಬಿದ್ದು ರಕ್ತದ ಮಡಿವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪ ಕಣ್ಣುಗಳಿಂದ ಹೇಗೆ ನೋಡಲು ಸಾಧ್ಯ? ಯಾವ ಪಾಪದ ಪೂರ್ವದ ಫಲವಾಗಿ ಸೂತನೆಂಬ ಅಪವಾದದ ಆವೃತ್ತಕ್ಕೆ ಸಿಲುಕಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯ? ಇದುವರೆಗೂ ಬಂಧು ಬಾಂಧವರು ಯಾರು ಎಂದು ತಿಳಿಯದೆ ವ್ಯಥೆಪಡುತ್ತಿದ್ದ ನನಗೆ ಬಂಧು ಬಾಂಧವರು ಇಂಥವರೇ ಎಂದು ತಿಳಿದ ಬಳಿಕ ಇಂತಹ ಉಭಯ ಸಂಕಟ ಪ್ರಾಪ್ತಿಯಾಯಿತು. ಹೇ ಪಾಪಿ ಕರ್ಣ, ಪಾಂಡು ಪುತ್ರರಾದ ನೀನು ಪಾಂಡು ಕುಮಾರರನ್ನು ಕೊಲ್ಲಲು ನಿಂತಿರುವೆಯಲ್ಲೋ. ಕೊಲ್ಲಲೇ ಪಾಂಡು ಕುಮಾರರಂ ನಾ ಕೊಲ್ಲಲೇ ಗುರದೋಳ್ ತಮ್ಮಂದಿರಂ ನಾ ಕೊಲ್ಲುವುದೇ. ಕೊಲದೆ ನಾಂ ಬಿಟ್ಟೊಡೆ, ಕೊಲದೆ ನಾಂ ಬಿಟ್ಟೊಡೆ ಕೌರವೇಂದ್ರನು ಈ ಧಾರುಣಿಯೋಳ್ ಸುಖ ಸಂಪತ್ತಿನಿನ್ ಬಾಳ್ವನೆ. ಕೊಲದಿಂ ಪಾರ್ಥನರುಂಡವಂ ತರಿದು. ಹೇ ಅರ್ಜುನ, ಚಲದಿಂ ಪಾರ್ಥನರುಂಡವಂ ತರಿದು ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಹಿಸಲ್ಕಾಗದೆ ಪಾರ್ಥನ ಘೋರ ಶರಕ್ಕೆ ತುತ್ತಾಗಲೇ. ನಾ ಸಾಯಲೇ. ಐವರ ಕಾಂತಿ ಎನಿಸಿರೆ ಚಿಂತೆ,
ಹೇ ಕೃಷ್ಣ, ದೀನ ದಯಾನಿಧಿ, ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ಪತಿಗಳು ಭೋಗ ವಸ್ತುವಿನಂತೆ ದ್ಯೋತದಲ್ಲಿ ಪಣವಾಗಿಟ್ಟು ಸೋತರು. ಕದ್ದ ಕಳ್ಳನಂತೆ ಕೀಚಕ ಭಂಗವನ್ನು ಸಹಿಸಿದೆನು. ಅನಾಥ ಭಿಕ್ಷುಕರಂತೆ ಕಾಡಿನಿಂದ ಕಾಡಿಗಿಳಿದದ್ದು ಆಯಿತು. ಇನ್ನಾದರೂ ನನ್ನೀ ಕಷ್ಟದ ದಿನಗಳು ಕಳೆದವು. ಕೊನೆಗೆ ಉಳಿದಿರುವ 2 ದಿನಗಳಾದರೂ ಸುಖವಾಗಿರೋಣವೆಂದು ಭಾವಿಸಿದರೆ ಹೆಚ್ಚೆಚ್ಚಿಗೆ ಉಪಮಾನ. ಛೇ ವಿಧಾತ, ದ್ರೌಪದಿಯ ಹಣೆಯಲ್ಲಿ ಇನ್ನು ಏನೇನನ್ನು ಬರೆದಿರುವೆ ದೇವ? ಇವಳೇಕೆ ಈ ರೀತಿ ಚಿಂತಾಮಗ್ಗಳಾಗಿರುವಳು? ದೇವಿ, ಶೋಕವೇಕೆ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನದಿ, ತಡೆದು ರಬ್ಬರವರನ್ನು ವಧಿಸುವೆ ನಾ ರಣದಿ. ಶೋಕವೇಕೆ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನದಿ, ಕಡಿದು ರಬ್ಬರವರನ್ನು ವಧಿಸುವೆ ನಾ ರಣದಿ. ಎನ್ ವೈರಿಗಳವರನ್ನು ಸಿಗಿಯುವೆ ನಾ ರಣದಿ. ದೇವಿ, ಸಿಗಿದವರ ಎದೆಯ ಬಗೆಯುತ್ತಲಿ ಹೃದಯ ಪಾಂಚಾಲಿ. ಸಿಗಿದವರ ಎದೆಯ ಬಗೆಯುತ್ತಲಿ ಹೃದಯ, ಬಿಸಿ ರಕ್ತದಳು ನಿನ್ನ ಮುಡಿಗಟ್ಟಿಸುವೆ ನಾ. ಬಿಸಿ ರಕ್ತದಳು ನಿನ್ನ ಮುಡಿಗಟ್ಟಿಸುವೆ ನಾ. ಪಾಂಡವರ ಪತ್ನಿ ಎಂದೆನಿಸಿದರೆಯೋಳ್, ಪಾಂಡವರ ಪತ್ನಿ ಎಂದೆನಿಸಿದರೆಯೋಳ್, ಕೆಚ್ಚಲೆಯ ನೋರಿಯಂತಿರದೆ ಈ ಪರಿಯೋಳ್, ಕೆಚ್ಚಲೆಯ ನೋರಿಯಂತಿರದೆ ಈ ಪರಿಯೋಳ್. ದೇವಿ, ಶೋಕವೇಕೆ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನದಿ, ಕಳೆದು ರಬ್ಬರವರನ್ನು ವಧಿಸುವೆ ನಾ ರಣದಿ. ಎನ್ ವೈರಿಗಳವರನ್ನು ಸಿಗಿಯುವೆ ನಾ ರಣದಿ. ದೇವಿ, ಏನಾಯಿತು? ಏತಕ್ಕಾಗಿ ನಿಷ್ಕಾರಣವಾಗಿ ಹೇಳುತ್ತಿರುವೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ದ್ರೌಪದಿ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವವು. ನೀವಾದರೂ ಪುರುಷರು, ನಿಮ್ಮನ್ಯಾರಾದರೂ ದುರ್ವಾಕ್ಯಗಳನ್ನಾಡಿ ಅಪಮಾನ ಪಡಿಸಿದರೆ ನೀವೇ ಅವರಿಗೆ ತಕ್ಕ ಪ್ರತೀಕಾರವನ್ನು ಮಾಡುವಿರಿ. ಸ್ತ್ರೀಯರ ವಿಚಾರವೂ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಆತ್ಮಗೌರವವನ್ನು ರಕ್ಷಿಸಿಕೊಳ್ಳಲು ಪರರ ಆಶ್ರಯವೂ ಬೇಕು. ಛೇ ವಿಧಾತ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಸೃಷ್ಟಿಸಿರುವೆ ಏಕೆ ನೀವು? ಸೃಷ್ಟಿಸಿರುವೆ ಏಕೆ? ಹಳಬೇಡ ಪಾಂಚಾಲಿ, ಹಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನೇಮ. ಅದು ಅಲ್ಲದೆ ಭಗವತ್ ಸ್ವರೂಪಿಗಳಾದ ಋಷಿಗಳ ಆಜ್ಞೆ. ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳೇ ಆಜ್ಞೆ ಮಾಡಿದರಲ್ಲವೇ? ಪತಿಗಳು ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ದೇವಿ, ಅಣ್ಣನ ಒಂದು ದಿನದ ಅವಿವೇಕದಿಂದಾದ ಈ ನಿಂದೆಯು ಸಾಯುವವರೆಗೂ ನಮ್ಮನ್ನು ಬಿಟ್ಟಿದ್ದಲ್ಲ. ದೇವಿ, ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಹಲವಾರು ಬಾರಿ ಕೇಳಿಕೊಂಡಿಲ್ಲವೇ? ಆದಿದು ಆಗಿ ಹೋಗಿತು. ಈ ದಿನ ನೀನೇಕೆ ಈ ರೀತಿಯಾಗಿರುವೆ? ನನ್ನೊಡನೆ ತಿಳಿಸು. ತಿಳಿಸುವೆನು, ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ಎಷ್ಟೇ ಆದರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಅದು ಇಂದಿನ ಮಾತು. ಈಗ ನಾನು ಯಾರೋ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ತಿಳಿಸುವೆನು ಕೇಳಿ. ನಿಮಗಾಗಿ ಅಲೆದು ವನವಾಸ ಕಳೆದು ಪರನಿಂದೆ ಸಹಿಸದಾದೆ. ನಿಮಗಾಗಿ ಅಲೆದು ವನವಾಸ ಕಳೆದು ಪರನಿಂದೆ ಸಹಿಸದಾದೆ. ಸರಿಯೇ ನಿಮಗೆ ಸಮ್ಮತವಾದುದೇ? ಸರಿಯೇ ನಿಮಗೆ ಸಮ್ಮತವಾದು ಗೆಳೆಯ, ಕೇಳು ಮನದಿನಿಯ ಕತೆಯ, ತಾಳೆ ನೀ ವ್ಯತೆಯ ಗೆಳೆಯ,
ಪರನಿಂದೆ ಸಲ್ಲಿಸದಾದೆ. ಪಾಂಡವರ ಪತ್ನಿಯೆನಿಸಿ ಪರನಿಂದೆ ಸಲ್ಲಿಸದಾದೆ. ಈ ಶೂರತನವು ಏಕೆ ಬರಿದಾಯ್ತು ಎನ್ನ ಬಯಕೆ. ಈ ಶೂರತನವು ಏಕೆ ಬರಿದಾಯ್ತು ಎನ್ನ ಬಯಕೆ. ಸರಿಯೇ ನಿಮಗೆ ಸಮ್ಮತವಾದುದೇ. ಸರಿಯೇ ನಿಮಗೆ ಸಮ್ಮತವಾದುದೇ ಗೆಳೆಯ. ಕೇಳು ಮನದಿನಿಯ ಕಥೆಯ ವ್ಯಥೆಯ. ಈ ದಿನ ಹಸ್ತಿನಾಂಬೆ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದಂತಹ ಭಾನುಮತಿ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನನ್ನು ಆಸ್ಥಾನಕ್ಕೆ ಕಳಿಸಿರುವರು. ಇನ್ನೇನು ಸಂಧಿ ಆಗುವುದು. ಈಗಲಾದರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟುವೆ ಎಷ್ಟೆಂದು ಅಪಹಾಸ್ಯ ಮಾಡಿ ನಕ್ಕಳು. ಏನು ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಗಿತ್ತು. ದೇವಿ, ರಾಯಭಾರಕ್ಕಾಗಿ ಹೋಗಿರುವರಾರು? ಇನ್ನಾರು? ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನಲ್ಲವೇ? ಗೋಪಿಕಾಂಗನರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನದು ಅವರಿಗಿಂತ ಹಿಂದಿರುಗಿದಾಳೆ, ಈಗ ಹೋಗಬಹುದೆಂದು ನಾನು ಭಾವಿಸಿದೆನು. ಅದಂತಿರಲಿ, ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟಿದ್ದೇವೆ? ಎಷ್ಟೇ ಆದರೂ ನಾನು ನಿಮ್ಮ ಪ್ರಿಯ ಪತ್ನಿಯಲ್ಲವೇ? ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವೆನು. ಏನೆಂದು? ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಬಿಚ್ಚಿದ ಬಿರುಮುಡಿಯನ್ನು ಮುಡಿಗಟ್ಟುವುದಿಲ್ಲವೇ ಭಾನುಮತಿ ಎಂದು. ಹಾಪು ಬಾಂಚಾಲಿ ಹಾಪು. ಜಾಣೆ ಮುದ್ದಾಡುವೆನು ಬಾರಿ, ಜಾಣೆ ಮುದ್ದಾಡುವೆನು ಬಾರೆ. ಮನ್ನ ಪ್ರೀತಿಯ ಪ್ರೇಯಸಿ ನೀನೆ, ಮನ್ನ ಪ್ರೀತಿಯ ಪ್ರೇಯಸಿ ನೀನೆ. ಜಾಣೆ ಮುದ್ದಾಡುವೆನು ಬಾರೆ. ಪರಿಭವವ ಮರೆತಿಯೇನೆ, ಕೈದ ಶಪಥವನ್ನು ಮರೆಯುವೆನೇನೆ. ದೇವಿ, ಸಮಯ ಪರಿಭವವ ಮರೆತಿಯೇನೇನೆ, ಕೈದ ಶಪಥವನ್ನು ಮರೆಯುವೆನೇನೆ. ಚಿಂತಿಪೆಯೇ ತಕ್ಕೆ ದುಪ್ಪಟ ಕುವರಿಯೇ, ಚಿಂತಿಪೆಯೇ ತಕ್ಕೆ ದುಪ್ಪಟ ಕುವರಿಯೇ. ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಮಾರೆ, ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಮಾರೆ. ಜಾಣೆ ಮುದ್ದು ಮಾತಾಡುವೆನು ಮಾರೆ. ಮನ ಪ್ರೀತಿಯ ಪ್ರೇಯಸಿ ನೀನೆ, ಈ ಮನ ಪ್ರೀತಿಯ ಪ್ರೇಯಸಿ ನೀನೆ. ಜಾಣೆ ಮುದ್ದಾಡುವೆನು ಮಾರೆ. ಅದಮರ ಸಿಗಿಯುತ್ತ ರಣದೊಟ್ಟು ವಂಶವನೇ ನಾಶವಗೈದೆ. ಕುರುಕುಲ ಅದಮರ ಕೆಣಕುತ್ತ ರಣದೊಟ್ಟು ವಂಶವನೇ ನಾಶವಗೈದೆ. ನಿಂತಿದೆಯೇ ನಗೆ ದ್ರುಪದ ಕುವರಿಯೇ, ನಿಂತಿದೆಯೇ ನಗೆ ದ್ರುಪದ ಕುವರಿಯೇ. ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಮಾರೆ, ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಮಾರೆ. ಜಾಣೆ ಮುದ್ದಾಡುವೆನು ಬಾರೆ. ಈ
ಭೀಮನ್ನ ಪ್ರೀತಿಯ ಪ್ರೇಯಸಿ ನೀನೆ, ಈ ಭೀಮನ್ನ ಪ್ರೀತಿಯ ಪ್ರೇಯಸಿ ನೀನೆ. ಜಾಣೆ ಮುದು ಜಾಣೆ ಬಲು ಜಾಣೆ ಮುದ್ದಾಡುವೆನು ಬಾರೆ. ಪ್ರಾಣೇಶ್ವರ, ದೇವಿ, ಸಮಯವಿದೆ ಶೃಂಗಾರಕ್ಕೆ ಭೀಮ. ಪ್ರಾಣೇಶ್ವರ, ದೇವಿ, ಪ್ರಾಣೇಶ್ವರ, ಮನ ಮುದಿಸುವ ಮಧುಹಾಸ ವಿಲಾಸ, ಮನ ಮುದಿಸುವ ಮಧುಹಾಸ ವಿಲಾಸ, ಕೌರವ ಶಿರವ ಧರೆಯಳು ನೀನು, ಕೌರವ ಶಿರವ ಧರೆಯಳು ನೀನು. ಪ್ರಾಣೇಶ್ವರ, ದೇವಿ, ಪ್ರಿಯೋತ್ತಮ, ಚೆಲ್ಲುತ್ತ ಸೇರುವೆ ಅನುಮಾನವೇ, ಚೆಲ್ಲುತ್ತ ಸೇರುವೆ. ಆಗ ಆವಾಗ ಆವಾಗ ಆ ಕೌರವರ ಶಿರವನ್ನು ಈ ಧರಣಿಗೆ ಚೆಲ್ಲುತ್ತ ಸೇರುವೆ. ಯಾವಾಗ? ಸರಿ ಕೇಳೋಣ. ಕಾಂತಿಯ ನೀನು. ಭಲೆ ಭಲೆ. ಹೌದಲ್ಲವೇ ಪ್ರಾಣೇಶ್ವರ? ಹೌದೇ? ಆದರೆ ಅದಕ್ಕಿನ್ನು ಬಹಳ ಸಮಯವಿರುವುದು. ಚೆಲ್ಲುತ್ತ ಸೇರುವೆ ಕಾಂತಿಯ ನೀನು, ಚೆಲ್ಲುತ್ತ ಸೇರುವೆ ಕಾಂತಿಯ ನೀನು. ಸಮಯವಿದೆ ಶೃಂಗಾರಕ್ಕೆ ಭೀಮ, ಸಮಯವಿದೆ ಶೃಂಗಾರಕ್ಕೆ ಭೀಮ. ಪ್ರಮದೆಯ ಮನಕ್ಕಿಲ್ಲದಿರೆ ವಿರಾಮ, ಪ್ರಮದೆಯ ಮನಕ್ಕಿಲ್ಲದಿರೆ ವಿರಾಮ. ಸಮಯವಿದೆ ಶೃಂಗಾರಕ್ಕೆ ಭೀಮ, ಸಮಯವಿದೆ. ಪ್ರಾಣೇಶ್ವರ, ನೆನಪಿದೆ ಹಿಂದೊಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಕುರುಕುಲಾಂತಕ ಕರಾಳ ರಾತ್ರಿ ಎಂದು ಪ್ರಿಯ ನೀವೇ ಸಂಬೋಧಿಸಿದಿರಿ. ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಿಚ್ಛಿಸುವ ಪಾಂಚಾಲಿ. ಮಾಡಿದ ಪ್ರತಿಜ್ಞೆಯನ್ನು ಎಂದಿಗೂ ಮರೆಯತಕ್ಕವನಲ್ಲ ಈ ಭೀಮಸೇನ. ಹೇಳುವುದು ಮಾತ್ರವಲ್ಲ, ಆಡಿದಂತೆಯೇ ನಡೆಯಬೇಕೆಂಬುದೇ ನನ್ನ ಇಚ್ಛೆ. ಕೇವಲ ನಾನಿಚ್ಛಿಸಿದರೇನಾಗುವುದು? ಎಷ್ಟೇ ಆದರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಸುಮ್ಮನೆ ನನ್ನನ್ನು ಕೆರಳಿಸಬೇಡ. ಈಗ ನಾನು ಯಾರೋ ಆಜ್ಞಾಧಾರಕನಲ್ಲ. ಏಕೆ ರೋದಿಪೆ ತರುಣಿ ಮಣಿಯನೆ, ಏಕೆ ರೋದಿಪೆ ದೇವಿ. ಪ್ರಾಣೇಶ್ವರ, ಏಕೆ ರೋದಿಪೆ ತರುಣಿ ಮಣಿಯನೆ, ಏಕೆ ರೋದಿಪೆ. ಬಿಡು ಬಿಡು ನಿನ್ನಯ
ತಾರುಣಿ ಮಣಿಯ ಏಕೆ ರೋಟಿಬೆ ಏಕೆ ರೋಟಿಬೆ ಏಕೆ ರೋಟಿಬೆ. ದೇವಿ, ಈಗ ನಾನು ಯಾರೋ ಆಜ್ಞಾಧಾರಕನೂ ಅಲ್ಲ. ಸಂಜೆಯನ್ನು ಬಯಸುವವರು ಸಂಜೆ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಬಹಳ ಆತುರದಿಂದ ನಿರೀಕ್ಷಿಸುತ್ತಿರುವೆನು. ಧರ್ಮಪಾಲಾಯನಾದ ಧರ್ಮರಾಯನು ಯುಧಿಷ್ಠರ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಅರೆಗಳಿಗೂ ಕೂಡ ಸಹಿಸೆನು, ಸಹಿಸಲಾಗದು, ಸಹಿಸಲಾರನು. ನೋಡು ಅಣ್ಣ, ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ವಿಜೃಂಭಿಸಿದ್ರು. ಆತನನ್ನು ಸಮಾಧಾನಪಡಿಸಲು ನಿನ್ನ ಹೊರತು ಬೇರೆ ಯಾರು ಶಕ್ತರಲ್ಲ ಅಣ್ಣ. ಸಹೋದರ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಗೆ ಮೂಲ ಕಾರಣವೆಂದು ತೋರುತ್ತಿದೆ. ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು ಶ್ರೀಕೃಷ್ಣ ಪರಮಾತ್ಮರು ಹೇಳುತ್ತಿದ್ದರು. ಸಹೋದರ, ಆ ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತಲೂ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದು ನನಗೆ ಅಸಾಧ್ಯವೆನಿಸುವುದು. ನನ್ನಲ್ಲಿ ಕೋಪವೇ ತಮ್ಮ. ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿ. ನನಗೆ ಅವರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ವಿಚಾರವನ್ನು ತಿಳಿಸಬೇಕೆಂದೆನಿಸಿತು. ಅದನ್ನು ಈಗಲೇ ನಿಮ್ಮಿಬ್ಬರ ಸಮ್ಮುಖದಲ್ಲಿ ತಿಳಿಸಿಬಿಡುವೆನು. ಈ ಸಂಧ್ಯಾ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಭವಿಸಬಹುದು, ನಕುಲ ಸಹದೇವರುಗಳು ಸಮ್ಮತಿಸಬಹುದು, ಆದರೆ ನಾನು ಮಾತ್ರ ಹೊರಗಡೆಯೂ ಕೂಡ ಇದನ್ನು ಸಹಿಸಲಾರೆನು. ಯುದ್ಧಕ್ಕಾಗಿ ನಿಮ್ಮ ಆಜ್ಞೆಯನ್ನಾಗಲಿ ಅಥವಾ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡೇ ಸಾಕು ಸಂಪೂರ್ಣವಾಗಿ ಆ ಕುರುಕುಲನ್ನು ನಾಶಪಡಿಸಲು. ನೀವು ನಿಶ್ಚಿಂತೆಯಿಂದ ಸಂಧ್ಯಾ ಪ್ರಸ್ತಾಪದಲ್ಲಿ ತೊಡಗಿರಿ. ಸಹೋದರ, ಅನುಜ ಬಿಡು ಕೋಪವ ಮನದಿ, ಬಿಡು ಕೋಪವ ಮನದಿ, ಅನುಜ ಬಿಡು ಕೋಪವ ಮನದಿ. ದುಡುಕಿ ಸಮರ ನಡೆಸುವುದನುಚಿತ, ದುಡುಕಿ ಸಮರ ನಡೆಸುವುದನುಚಿತ. ಬಿಡು ಕೋಪವ ಮನದಿ, ಅನುಜ ಬಿಡು ಕೋಪವ ಮನದಿ. ಸಹೋದರ, ಮಡದಿ ಪಾಂಚಾಲಿಯ ದುರುಮುಡಿ ಶಾಪವು, ಮಡದಿ ಪಾಂಚಾಲಿಯ ದುರುಮುಡಿ ಶಾಪವು, ಗುರು ಸಂಜಾದರ ಗಳಿಸದಿರುವುದೇ. ಗುರು ಸಂಜಾದರ ನರಳಿಸದಿರುವುದೇ. ತಾಳಿದವನು ಮುಂದೆ ಬಾಳಿಯನು ಎಂಬ. ತಾಳಿದವನು ಮುಂದೆ ಬಾಳಿಯನು ಎಂಬ. ತಾಳಿದವನು ಮುಂದೆ ಬಾಳಿಯನು ಎಂಬ. ಹಿರಿಯರ ವಾಣಿಯ ಮರೆಯುವುದನುಚಿತ. ರವಾಣಿಯ ಮರೆಯುವುದನುಚಿತ. ಬಿಡು ಕೋಪವ ಮನದಿ, ಅನುಜ ಬಿಡು ಕೋಪವ ಮನದಿ. ಅಗ್ರಜ, ನಿಲ್ಲು ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ? ಈ ನನ್ನ ಬಿರಿಗುವುದಲು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲವೇನು? ಕೋಪ ಮಾಡಬೇಡ ಅಣ್ಣ. ಧರ್ಮಜನು ನಮ್ಮ ಎಲ್ಲರೂ ಹಿರಿಯವನು. ಆತನ ಮಾತನ್ನು ಪರಿಗ್ರಹಿಸಿ ಯುದ್ಧ ಮಾಡುವುದು ಅನುಚಿತ. ಪಾಂಚಾಲಿ,
ಧರ್ಮಜ ನಿಮ್ಮಯ ನಿರ್ಮಲ ಬಾತೃವ ಧರ್ಮಜ ನಿಮ್ಮಯ ನಿರ್ಮಲ ಬಾತೃವ ನೀರುವುದನ್ನುಚಿತ ಪರಿಚಿತದೆ ನುಡಿಯ ನೀರುವುದನ್ನುಚಿತ ಪರಿಚಿತದೆ ನುಡಿಯ ಸೈಪುದು ಮನದನು ತಾಪವ ತರುಣಿ ಪಂಚಲಿ ಸೈಪುದು ಮನದನು ತಾಪವ ತರುಣಿ ಧರ್ಮದಿಂದದನ ಕಾರ್ಯ ಸಾಗಿಸಿ ಕೋಮಲ ಹೃದಯಳೆ ಬರಗುವ ಪರಿಯ ಧರ್ಮದಿಂದದನ ಕಾರ್ಯ ಸಾಗಿಸಿ ಕೋಮಲ ಹೃದಯಳೆ ಬರಗುವ ಪರಿಯ ಸಾರ ಸಾಚಿನಿ ಹರಿಯದ ಈ ಪರಿ ಸಾರ ಸಾಚಿನಿ ಹರಿಯದ ಈ ಪರಿ ಏಕಿಂತು ನೀ ನಿಂತು ಈ ಗೋಪ ತರವೇ ಏಕಿಂತು ನೀ ನಿಂತು ಈ ಗೋಪ ತರವೇ ಮಾನ್ನಿ ಮನದ ವೇದನೆ ನೀಜಿದ ಸಮಯವಿದಿಂದರಿತೆಯ ಕರುಣಿ ಏತಕ್ಕೆ ಈದು ಗುಡ್ಡವು ಪಾಂಚಾಲಿ ಇದಕ್ಕೆ ಏನು ಹೇಳುವೆ ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನೇ ಮರೆಯುವುದು ತಮಗೆಲ್ಲರಿಗೂ ಉಚಿತವೆನಿಸಿತಲ್ಲವೇ? ದ್ರೌಪದ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯನ ಕರ್ತವ್ಯ ದೇವಿ. ಯುದ್ಧವು ಎಂತಹ ಅಘೋರವಾದ ಕರ್ಮವೆಂಬುದನ್ನು ನೀನು ತಿಳಿದಿಲ್ಲ. ನಾವುಗಳು ಅಭಿಮಾನಕ್ಕೆ ವಶವಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದಿನ ಅವಿಚಾರಕ್ಕಾಗಿ ದುಃಖಿಸಬೇಕಾಗುತ್ತದೆ. ಅದಕ್ಕಾಗಿಯೇ ಅಲ್ಲವೇ ನಾನು ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡುತ್ತಿರುವುದು. ರಾಜೇಂದ್ರ, ಧೌಮ್ಯರನ್ನು ಸಂಧಿಗಾಗಿ ಕಳುಹಿಸಿ ಅಪಮಾನ ಹೊಂದಿದಿರಿ. ಕುಲಪುರೋಹಿತರನ್ನು ಕಳುಹಿಸಲು ಮದುವೆ ಔತಣವಲ್ಲವೆಂಬುದು ನಿಮಗೆ ತಿಳಿಯದೇ ಹೋಯಿತೆ. ಈಗ ಅಣ್ಣನನ್ನು ಅಪಮಾನಕ್ಕೆ ಗುರಿಪಡಿಸಿದಿರಲ್ಲ ಎಂಬುದೇ ಚಿಂತೆಯಾಗಿದೆ. ಏನಿ ಕೋಲಾಹಲ? ಜಯ ಜಯ ಶ್ರೀಕೃಷ್ಣ, ಜಯ ಜಯ ಯದುಪತಿ. ಅರ್ಜುನ, ಇನ್ನು ನನಗಿಲ್ಲಿ ಕೆಲಸವಿಲ್ಲ. ನಿಮ್ಮ ಅಪೋರ್ಧ ವರ್ತನೆ ಪುರಸ್ಕಾರವು ನಿಮಗೆ ಇರಲಿ. ಪ್ರತಿಜ್ಞೆ ಅಂತ ಸ್ವತಂತ್ರ ಮಾತ್ರ ನನಗಿರಲಿ. ನಾನಿಂದು ಬರುವೆನು. ಪ್ರಾಣೇಶ್ವರ, ಸ್ವಲ್ಪ ತಾಳಿ. ಯದುಪತಿ ನಮ್ಮನ್ನು ನೋಡಿ ನಗುತ್ತಿತ್ತಲೇ ಬರುತ್ತಿರುವನಿಲ್ಲವೇ? ಆತನಿಂದ ಸಂಧಾನದ ವಿಚಾರವನ್ನು ತಿಳಿದ ಬಳಿಕ ತಮ್ಮಿಚ್ಛೆಯಂತೆ ತಾವು ನಡೆಯಬಹುದು. ಪರಮಾತ್ಮ, ಪಾಂಡುಕುಮಾರರ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶಾಲಿಗಳಾಗಿ ಪಾಂಡುಪುತ್ರರೇ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಓದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಭೀಷ್ಮ ದ್ರೋಣಾದಿಗಳು ಸನ್ಮಾನಿಸಿದರು, ಧೃತರಾಷ್ಟ್ರನು ಸ್ವಾಗತಿಸಿದನು, ಇನ್ನೂ ವಿಧ ವಿಧವಾಗಿ ಉಪಚರಿಸಿದರು. ಸಂಧಿಯ ವಿಚಾರವೂ ನಡೆಯಿತಷ್ಟೇ. ನಡೆಯಿತು ಧರ್ಮನಂದನ. ಪಾಂಚಾಲಿ, ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಅವರ ಇಚ್ಛೆ ಅಂತ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ನಾನು ಇನ್ನೊರು ಪ್ರಾಣೇಶ್ವರ, ಕ್ಷಣಕಾಲ ತಾಳ್ಮೆಯಿಂದಿರಿ. ಅಣ್ಣನ ಮಾತುಗಳು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯೋದ್ರೊಳಗೆ ನನ್ನ ತಾಳ್ಮೆಯ ಮುಗಿದು ಹೋಗುವುದು. ಯದುಪತಿ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು ಧರ್ಮನಂದನ. ನಾನಿನ್ನು ತಡೆಯಲಾದ ರುಕ್ಮಿಣಿಪತಿ. ಸಂಚು ಮಾಡಿ ಹೊಂಚು ಹಾಕಿ ಕಿಚ್ಚನ್ನೆಬ್ಬಿಸುವ ಈ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಬ್ರಾಹ್ಮಣಿಗೆ ಸಂಧಿ ಆಯಿತಷ್ಟೇ. ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಈಗ ತಿಳಿಯಿತು ನಿನ್ನ ಅಭಿಮತ ಕೃಷ್ಣ. ಅಜ್ಞಾತವಾಸ ನೆಪದಿಂದ ಅರ್ಜುನನಿಗೆ ಬಳೆಯನ್ನು ತೊಡಿಸಿದೆ. ಈಗ ಈ ಸಂಧ್ಯಾ ವಿಚಾರವನ್ನು ಇಟ್ಟುಕೊಂಡು ನಮ್ಮೆಲ್ಲರಿಗೂ ಸೀರೆಯನ್ನು ಉಡಿಸಲು ಯತ್ನಿಸುತ್ತಿರುವೆಯ ಯಾದವಾಗ್ರಣಿ, ಈ ಪಾಂಡುಪುತ್ರರ ಮೇಲೆ ನಿನಗೇಕೆ ಇಷ್ಟೊಂದು ಆಕ್ರೋಶ? ನಿನಗಿಷ್ಟೊಂದು ಅಸಹನೆ ಏಕೆ ಭೀಮಸೇನ? ಸ್ವಲ್ಪ ಸಾವಧಾನದಿಂದ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದೆ ಎಂದು ನಾನು ಮೊದಲೇ ಹೇಳಿರಲಿಲ್ಲವೇ? ಕೃಷ್ಣ, ಭೀಮ, ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಅದೆಂತ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧ ಇರುವುದು. ಪರಮಾತ್ಮ, ಮುಂದೇನಾಯಿತು? ಧರ್ಮನಂದನ, ನಿಮ್ಮ ಸಂದೇಶವನ್ನು ರಾಜಸಭೆಯಲ್ಲಿ ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು? ಮತ್ತಿನ್ಯಾರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರು. ಆ ದುರ್ಯೋಧನ, ಆತನು ಸಹ. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದೇ ನಿನ್ನ
ನಿನ್ನ ಇಚ್ಛೆ ಆಗಿತ್ತು ಕೃಷ್ಣ, ಸಾಧಿಸಿದೆ, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಪೂರ್ವ ವರ್ತನೆ ಪುರಸ್ಕಾರವು ನಿಮಗೆ ಇರಲಿ. ಪ್ರತಿಜ್ಞೆ ಅಂತ ನಡೆಯುವ ಸ್ವತಂತ್ರ ಮಾತ್ರ ನನಗಿರಲಿ. ನಾನಿನ್ನು ಬರುವೆನು. ಭೀಮ, ಇಲ್ಲಯ್ಯ, ನಿನಗಿಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳಲು ಹೇಗೆ ಸಾಧ್ಯವಾಗುತ್ತಿತ್ತು? ಸ್ವಲ್ಪ ಸಾವಧಾನದಿಂದ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಕೃಷ್ಣ, ಭೀಮ, ಸುಮ್ಮನೆ ನನ್ನನ್ನು ಕೆರಳಿಸಬೇಡ. ಈ ಸಂಧ್ಯಾ ಪ್ರಸ್ತಾಪವು ನನಗೊಪ್ಪದು ಕೃಷ್ಣ, ನನಗೊಪ್ಪದು. ನಿನಗೊಪ್ಪುವ ವಿಚಾರ ಹೊಂದಿರುವುದು ಭೀಮ. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳುಹಿಸಿರುವನು. ಏನು? ದುರ್ಯೋಧನನ ಸಂದೇಶ? ಹೌದು. ಹಾಗಾದರೆ ಅದರ ಉದ್ದೇಶವು ಸಂಧಿಯಲ್ಲ ಕೃಷ್ಣ. ಭೀಮ, ಏನು ಕೃಷ್ಣ ಆ ಸಂದೇಶ? ಆ ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ಈ ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿಟ್ಟು ನನ್ನ ಪಾರ್ಶ್ವದಲ್ಲಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಲ್ಲಿಯೇ ಹೇಳಿಬಿಡು. ನೀನು ಕುಳಿತುಕೊಳ್ಳದ ಹೊರತಾಗಿ ನಾನು ಹೇಳುವುದಿಲ್ಲ. ಕೃಷ್ಣ, ಈ ಪರಿಹಾಸ್ಯ ಬೇಕೇ? ಪರಿಹಾಸ್ಯವಲ್ಲ ಭೀಮ, ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ಎಲ್ಲಿ? ಆ ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿಟ್ಟು ನನ್ನ ಪಾರ್ಶ್ವದಲ್ಲಿ ಕುಳಿತುಕೋ. ಭೀಮ, ನೀನು ಕೋಪಿಸಿಕೊಳ್ಳುವುದಿಲ್ಲ ತಾನೆ? ಆಗಲಿ. ಹಾಗಾದರೆ ಎಲ್ಲಿ? ಈಗ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ ಕೃಷ್ಣ. ಅದು ಆಗಲಿ. ಎಲ್ಲಿ? ಈ ಗದೆಯನ್ನು ಸ್ವಲ್ಪ ಬಿಡು. ಬಿಡಯ್ಯ, ಬಿಡಯ್ಯ. ಅರ್ಜುನ, ವಾಸುದೇವ, ಕ್ಷಣಕಾಲ ಈ ಗದೆ ನಿನ್ನ ಬಳಿ ಹಿಡಿದು. ಆಗಲಿ ಪರಮಾತ್ಮ. ಯಾಜ್ಞ ಸೇನಿ, ಅಣ್ಣ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಮಾತನ್ನು ನಾನೆಂದಾದರೂ ಮೀರಿರುವೆ ಅಣ್ಣ? ಹೌದು. ಹಾಗಾದರೆ ಈ ಹಗ್ಗವನ್ನು ತೆಗೆದುಕೋ. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಈ ಹಗ್ಗವು ನನಗೊಂದು ಕಡೆ ಪುರಸ್ಕಾರ ರೂಪದಲ್ಲಿ ದೊರೆಯಿತು. ಎಲ್ಲಿ? ಈ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಭೀಮಸೇನ, ಅಣ್ಣ, ಆ ಸಂದೇಶ ಕೇಳುವ ಹೆಚ್ಚು ನಿನಗಿದ್ದರೆ ಪಾಂಚಾಲಿ, ಕೃಷ್ಣನ ಅಪೇಕ್ಷೆಯಂತೆ ನನ್ನ ಕರಗಳನ್ನು ಬಂಧಿಸು. ನೀವು ಹೇಳಿದ ಮೇಲೆ ಬಿಡುವುದುಂಟೆ ಪ್ರಾಣೇಶ್ವರ. ಭದ್ರವಾಗಿ ಬಂಧಿಸಮ್ಮ. ನಿನ್ನ ಆಜ್ಞೆಯಂತೆ ಆಗಲಿ ಅಣ್ಣ. ಕಟ್ಟದ್ ಕಟ್ತೀರ ಅಬ್ಬಾ, ಈಗ ಸಮಾಧಾನವಾಯಿತು. ಈಗ ಎಲ್ಲರೂ ಕೇಳಿರಿ. ಭೀಮನ ಕೈಗಳನ್ನು ಬಂಧಿಸಿರುವ ಹಗ್ಗವು ಆ ದುರ್ಯೋಧನ ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಹೊಣವಾಗಿತ್ತು. ಮಾಡಿದರು. ಏನು ಹೇಳಿದೆ ಕೃಷ್ಣ? ನನ್ನ ಕರಗಳನ್ನು ಬಂಧಿಸಿರುವ ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರೋ ದುರಾತ್ಮಕರು. ಮತ್ತಿನ್ಯಾರು? ಆ ದುರಾಚಾರಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಂಕಾರಿಯಾದ ಆತನ ತಮ್ಮನು ಇಂತಹ ಕಾರ್ಯವೆಸಗಿದನು. ಇಂತಹ ಮಹತ್ ಕಾರ್ಯ ಅವರಿಂದಲ್ಲದೆ ಮತ್ತಾರಿಗೆ ಸಾಧ್ಯ ಬಿಡು ಭೀಮ. ಸಹೋದರರೇ, ಪಾಂಚಾಲಿ, ನನ್ನ ಕರಗಳನ್ನು ಬಿಡಿಸು. ಈ ದುಷ್ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವನ್ನು, ಪಾಂಡವರ ರಾಯಭಾರಿಯನ್ನು ಕುರ್ನಿ ಕೌರವರು ಈ ರೀತಿ ಅಪಮಾನಗೈದರೆ ಸಹೋದರರೇ, ಇದಕ್ಕೆ ನಿಮ್ಮ ಉತ್ತರವೇನು? ಅಷ್ಟು ಮಾತ್ರವಲ್ಲ ಭೀಮ, ಆ ದುರ್ಯೋಧನನು ನಿಮ್ಮ ಸಂಧಿಗೆ ಸಂದೇಶಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. ಕೃಷ್ಣ, ಕುಸಿಗುವರರೆ ಸಂತಸದಿಂದ ದೇವ ವಿಚಾರವ ತಾಳ್ಮೆಯಿಂದ ಕುಸಿಗುವರರೆ ಸಂತಸದಿಂದ ದೇವ ವಿಚಾರವ ತಾಳ್ಮೆಯಿಂದ ಸಂಧಿಗಾಗಿ ನಾನು ಪಟ್ಟ ಸಮವ ಸಭೆಯಲ್ಲಿ ಕೂಡ ಹೋಮಗೈದರು. ಸಂಧಿಗಾಗಿ ನಾನು ಪಟ್ಟ ಸಮವ ಸಭೆಯೊಂದು ಕೂಡ ಹೋಮಗೈದರು. ದೇವ ವಿಚಾರವ ತಾಳ್ಮೆಯಿಂದ
ಸೋದರ ಭಾವವ ತೊರೆದು ಕೌರವರು ವೇದವನೆನಿಸಿದರು ನಿಮ್ಮೊಳು ಕ್ರೋಧವ ಕಾರಿದರು ಸೋದರ ಭಾವವ ತೊರೆದು ಕೌರವರು ವೇದವನೆನಿಸಿದರು ನಿಮ್ಮೊಳು ಕ್ರೋಧವ ಕಾರಿದರು ಚಲವನ್ನು ಬಿಡದೆ ನೆಲವ ಕೊಡೆನೆಂದು ಚಲವನ್ನು ಬಿಡದೆ ನೆಲವ ಕೊಡೆನೆಂದು ಗರ್ವದಿ ಮೆರೆದು ಹಿರಿಯರ ಜರಿದು ಗರ್ವದಿ ಮೆರೆದು ಹಿರಿಯರ ಜರಿದು ಶಕುನಿಯ ವಂಚಿಸಿ ಬಂಧಿಸಲಳುವಾಗದು. 5 ಗ್ರಾಮಗಳಲ್ಲಿ 5 ಮಾರು ಭೂಮಿಯನ್ನು ಕೊಡಲು ಸಮ್ಮತಿಸಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದೇ ಆದರೆ ಅದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಥಾನದಲ್ಲಿ, ರತಿಕರ ವೀರ ಘೋಷದಲ್ಲಿ ಎಂದು ಘಂಟಾಘೋಷವಾಗಿ ಸಾರಿಬಿಟ್ಟ. ಪರಮಾತ್ಮ ಪರಮಾತ್ಮ, ಈ ಪ್ರಶ್ನೆಗೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಈ ಯುದ್ಧದಲ್ಲಿ ನಮ್ಮನ್ನು ರಕ್ಷಿಸುವ ಭಾರ ನಿನ್ನದು ತಂದೆ. ವಾಸುದೇವ, ಭೀಮಾ, ಯಾರಾದರೂ ನನ್ನ ಕೈಗಳನ್ನು ಬಿಡಿಸಿ. ಅರ್ಜುನ, ಅಗ್ರಜ, ವಾಸುದೇವ, ನೀನಾದರೂ ಬಿಡಿಸು. ಇಲ್ಲಯ್ಯ. ಏನು, ಯಾರು ಬಿಡಿಸುವುದಿಲ್ಲವೇ? ಬೇಡ ಬೇಡ, ನಾನೇ ಬಿಡಿಸಿಕೊಳ್ಳುತ್ತೇನೆ. ಜೈ ಜೈ ವಾಸುದೇವ. ಎಲ್ಲಿ ನನ್ನ ನಗರೆ? ಎಲ್ಲರೂ ಕೇಳಿ ಈ ಭೀಮನ ಪ್ರತಿಜ್ಞೆಯನ್ನು. ಕೌರವರನ್ನು ಮರಣಗೊಳಿಸದೆ ಕರೆಯದಿರಲು ಬಿಡುವೆನೆ. ಕೌರವರನ್ನು ಮರಣಗೊಳಿಸದೆ ಕರೆಯದಿರಲು ಬಿಡುವೆನೆ. ರಣಗಳವರ ರಕ್ತಪಾನ ಮಾಡದಿರುವೆನೆ. ರಣಗಳವರ ರಕ್ತಪಾನ ಮಾಡದಿರುವೆನೆ. ಹತ್ತಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಪಾದಲಿ ಮೆಟ್ಟಿಕೊಳ್ಳುವೆ. ಹತ್ತಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಪಾದಲಿ ಮೆಟ್ಟಿಕೊಳ್ಳುವೆ. ಗರ್ವದಿ ತೊಳೆ ತಟ್ಟಿದವನ ಪುಟ್ಟಿಕೊಳ್ಳುವೆ, ಕಲೆಗಳು ಪುಟ್ಟಿಕೊಳ್ಳುವೆ. ಗರ್ವದಿ ತೊಳೆ ತಟ್ಟಿದವನ ಪುಟ್ಟಿಕೊಳ್ಳುವೆ, ಕಲೆಗಳು ಪುಟ್ಟಿಕೊಳ್ಳುವೆ. ದುರ್ಲ ಕೌರವರನ್ನು ಮರಣಗೊಳಿಸದೆ ಧರೆಯಲ್ಲಿರಲು ಬಿಡುವೆನೆ. ರಣಗಳವರ ರಕ್ತಪಾನ ಮಾಡದಿರುವೆನೆ. ರಣಗಳವರ ರಕ್ತಪಾನ ಮಾಡದಿರುವೆನೆ. ಎಲ್ಲರೂ ಕೇಳಿರಿ ಈ ಭೀಮನ ಪ್ರತಿಜ್ಞೆಯನ್ನು. ನಾನು ವಾಯುವಂಶದಲ್ಲಿ ಜನಿಸಿದ್ದೇ ನಿಜವಾಗಿದ್ದರೆ, ವೀರ ಮಾತೆಯಾದ ಕುಂತಿದೇವಿ ಹಸ್ತದಾನ ಮಾಡಿದ್ದೇ ಸತ್ಯವಾಗಿದ್ದರೆ, ನಾಳೆ ನಡೆಯುವ ಭಯಂಕರವಾದ ಯುದ್ಧದಲ್ಲಿ ದುರ್ಯೋಧನನ 99 ಮಂದಿ ಸಹೋದರರನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಿ ಓದುಳ ದುಶ್ಯಾಸನನ ವಕ್ಷಸ್ಥಳವನ್ನು ಬಗೆದು ಅವನ ಗುಂಡಿಗೆ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿಡಿಮುಡಿಯನ್ನು ಕಟ್ಟಿಸುತ್ತೇನೆ. ನಂತರ ದರ್ಪಿತ ದುರ್ಯೋಧನ ತೊಡೆಯನ್ನು ತುಂಡು ತುಂಡಾಗಿ ಕತ್ತರಿಸಿ ಅವನ ರಾಜ ಕಿರೀಟವನ್ನು ಕೆತ್ತು ಕಪ್ಪಳಿಸಿ ಈ ನನ್ನ ಎಡಗೋಲಿನಿಂದ ಪುಡಿ ಪುಡಿ ಮಾಡುವುದೇ ಹೋದರೆ ನನಗೆ ಅತ್ಯಂತ ಭಯಂಕರವಾದ ನರಕವೇ ಪ್ರಾಪ್ತವಾಗಲಿ. ವಾಸುದೇವ, ಇದಕ್ಕೆ ನಿನ್ನ ಪಾಲವೇ ಸಾಕ್ಷಿ.